ಆಕ್ಚುಲಿ ರಿಷಬ್ ಬಂದ್ ಹೇಳ್ದಾಗ್ಲೂ ನಾನೇನ್ ಡಿಸ್ಟರ್ಬ್ ಆಗಿಲ್ಲ. ತುಂಬಾ ಅವಳೇನೋ ಕಣ್ಣೀರ್ ಹಾಕಿದ್ರಿ. ಛತ್ರಿ ಅದೇ ನಾನ್ ಯಾವಾಗ ಕಣ್ಣೀರ್ ಹಾಕಿದ್ದದು? ರಿಷಬ್ ಬಂದ್ ಹೇಳ್ದಾಗ್ಲ? ಅದಕ್ಕಿಂತ ಮುಂಚೆ ಅನ್ಸುತ್ತೆ. ಬಟ್ ರಿಷಾ ನಿಮ್ಮ ಹೇಳ್ದಾಗ ಸ್ಟಾರ್ಟಿಂಗ್. ಅವಳೇನೋ ಛತ್ರಿ ಅದೇನೇನೋ ಅಂತಾಳೆ. ಅದಂದ್ಮೇಲೆ ನಾವ್ ಯಾಕ್ ಮತ್ತೆ ದೂರ ಆಗ್ತೀವಿ ಅದು ನನಗೆ ಮರ್ತೋಗ್ತಾ ಇದೆ. ಫಸ್ಟ್ ನಾವು ಅದ್ ಸ್ಟ್ರಾಟಜಿ ಅಂದಿದ್ದಕ್ಕೆ ದೂರ ಆಗಿರ್ತೀವಿ. ಅದಾದ್ಮೇಲೆ ಮತ್ತೆ ಒಂದಾಗ್ತೀವಿ. ರಿಷಾ ಹೇಳ್ತಾಳೆ, ಅದಾದ್ಮೇಲೆ ಯಾಕ್ ನಾವ್ ದೂರ ಆದ್ವಿ? ರಿಷಾ ಥೂ ಅಂತ ಹೋಗಿದ್ದಾಳೆ. ನಾನು ಅಶ್ವಿನಿ ಅವ್ರು ದೂರ ಆಗಿರ್ತೀವಲ್ಲ. ರಿಷಾ ಬಂದಾಗ ನಾವ್ ಒಂದಾಗಿರ್ತೀವಿ. ಆಮೇಲೆ ಯಾಕೆ ಮತ್ತೆ ನಾವೇನೋ ಮೆಣಸಿನ್ಕಾಯಿ ತಿನ್ನಿಸ್ತೀನ ನಾನು? ಅದ್ ರಿಷಾ ಬಂದಾದ್ಮೇಲ? ಹೌದಾ? ಓಕೆ ಓಕೆ ಸಾರಿ ಆಯ್ತಾ, ನನ್ಗೆ ಮರ್ತೋಗ್ಬಿಡುತ್ತೆ. ಓಕೆ, ರಿಷಾ ಬಂದಾಗ ನಾವಿಬ್ರುನು ಒಬ್ರನ್ನೊಬ್ರು ಯಾಕೆ ಈ ಮನೆಯಲ್ಲಿ ಉಳ್ಕೋಬೇಕು, ಯಾಕೆ ಈ ಮನೇಲಿ ಉಳಿಬಾರ್ದು ಅಂತ ಹೇಳಿ ಒಂದ್ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್. ಸೊ ಅವಾಗ ನಾವು ದೂರ ಆಗ್ತೀವಿ. ಆ ರಿಷಾ ಕೂಡ ಆಚೆ ಕಡೆಯಿಂದ ಹಂಗೆ ಛತ್ರಿ ಹಿಡಿದ್ಬಿಡಿ ಹಂಗೆ ಹಿಂಗೆ ಏನೇನೋ ಹೇಳಿರ್ತಾಳೆ. ಅವಳು ಮಾತಾಡಿದ್ ನಂಗೆ ಇಷ್ಟ ಆಗಿರಲ್ಲ ಹೊರತು ಅವಳಿಂದ ನನ್ಗೇನು ಯಾವ ಎಫೆಕ್ಟು ಆಗಿರ್ಲಿಲ್ಲ. ಬಟ್ ಅದಾದ್ಮೇಲೆ ನಾನು ಅವರು ದೂರ ಆಗ್ತೀವಿ. ದೂರ ಆದಾಗ ನನ್ಗೆ ರಿಷಾ ಒಂದಿನ ಬಂದ್ ಮಾತಾಡ್ತಾಳೆ. ಅವರು ತುಂಬಾ ಇಲ್ಲಿಂದ ಆಡ್ತಾ ಇದ್ದಾರೆ, ಹೃದಯದಿಂದ ಆಡ್ತಾ ಇದ್ದಾರೆ. ಇಲ್ಲಿಂದ ಆಡ್ತಾ ಇಲ್ಲ, ನೀವು ಆಲ್ರೆಡಿ ಗೇಮ್ ಆಟ ಆಡೋದಕ್ ಶುರು ಮಾಡ್ಬಿಟ್ಟಿದೀರಾ. ಬಟ್ ಅವರು ತುಂಬಾ ನಿಮ್ದೇ ಇದ್ರಲ್ಲಿ ಇದ್ದಾರೆ, ನೀವು ಅವ್ರನ್ನ ಕನ್ಫ್ಯೂಸ್ ಮಾಡ್ಬಿಡಿ, ಹೇಳ್ಬಿಡಿ ಅಂತಾರೆ. ನಾನ್ ಅವಾಗ ಹತ್ಕೊಂಡು ಅವರಿಗೆ ನನಗೊಂದ್ ಸ್ವಲ್ಪ ಬೇಜಾರಾಯ್ತು, ನಾನು ಯಾರ ಆಟನು ಕನ್ಫ್ಯೂಸ್ ಮಾಡ್ಬಾರ್ದು ಅಂತ. ಅವರು ಕರೆದ್ಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ, ಇಲ್ಲ ನಿಮ್ಮ ಆಟ ನೀವ್ ಆಡಿ, ನನ್ನ ಆಟ ನಾನು ಆಡ್ತೀನಿ, ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಅಂತ. ಸೊ ಆಚೆ ಕಡೆಯಿಂದ ಅವ್ರು ಬಂದ್ ಹೇಳಿದ್ ನನ್ಗೆ ಯಾವ್ದು ಏನು ಡಿಸ್ಟರ್ಬ್ ಆಗಿಲ್ಲ. ರಘುನು ಅದೇ ಹೇಳಿದ್ರು, ರಿಷಾನು ಅದೇ ಹೇಳಿದ್ರು, ಎಲ್ಲಾರು ಅದೇನೆ ಹೇಳಿದ್ರು. ಬಟ್ ನನಗೆ ರಿಷಾ ಡಿಸ್ಟರ್ಬ್ ಮಾಡುವಷ್ಟು ಏನ್ ಅಷ್ಟೊಂದೇನು ಅವ್ರ ಹತ್ರ ಆಮೇಲೆ ಲಾಸ್ಟ್ ಟೈಮ್ ಕೆಪಾಸಿಟಿ ಇದೆ ಅಂತ ನನಗೆ ರಿಷಾ ಅನ್ಸಲ್ಲ. ರಿಷಾ ಅವರು ಬಂದು ಅವರ ಇಂಟರ್ವ್ಯೂ ತಗೋಬೇಕಾದ್ರೆ ಹೇಳ್ತಾ ಇದ್ರು. ಹ. ಸೊ ಫಸ್ಟ್ ಜಾನು ಅವ್ರು ರಿಷು ಅಂತ ತುಂಬಾ ಚೆನ್ನಾಗಿ ಮಾತಾಡೋರು, ಒಂದು ಹ್ಮ್. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇರುವಂತ ವ್ಯಕ್ತಿ. ಹ್ಮ್. ಇವತ್ತಿಗೂ ಏನಾದ್ರೂ ಈ ಬಿಗ್ ಬಾಸ್ ಮನೇಲಿ ಹ್ಮ್. ಮುಂದಿನ ದಿನಗಳಲ್ಲಿ ಯಾರ ಜೊತೆ ನನ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಅಂತಂದ್ರೆ ಅದು ಜಾನು ಅವ್ರ ಜೊತೆ ನನ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಅಂತ ಹೇಳಿದ್ರು. ನಾನ್ ಅವ್ರನ್ನ ಕನ್ಸಲ್ಲ ನೆನ್ಸ್ಕೊಳಲ್ಲ, ಇನ್ನೇನ್ ಕಾಂಟ್ಯಾಕ್ಟ್. ಅವ್ರೇನ್ ಇರೋದು, ನಾನ್ ಮಾತಾಡ್ಸ್ತಾನೆ ಇರ್ಲಿಲ್ಲ ಅವ್ಳನ್ನ 4 ದಿವ್ಸ ಬಿಗ್ ಬಾಸ್ ಅಲ್ಲಿ ಮನೇಲಿ. 4 ದಿವ್ಸ ಅವ್ರು ಬರೋ ಹಿಂದಿನ 4 ದಿವ್ಸ ನಾನ್ ಮಾತಾಡ್ಸ್ತಾ ಇರ್ಲಿಲ್ಲ. ಯಾಕಂದ್ರೆ ಹೆಂಗೆ ಅಂದ್ರೆ ಸುಮ್ನೆ ಕೂತಿದ್ದವ್ರನ್ನು ಬಂದ್ ಜಗಳ ಆಡೋದು, ಜಗಳ ಆಡೋದೇ ಬಿಗ್ ಬಾಸ್ ಅಂತ ರಿಷಾ ಅನ್ಕೊಂಡ್ ಬಂದಿರೋದು ಆ ಮನೆಗೆ. ಸೊ ಹಂಗಾಗಿ ನನ್ಗೆ ಅವಳು ಪದ ಬಳಕೆ ಥೂ ಅಂತ ಎಲ್ಲ ಅನ್ನೋದು, ನನ್ ಮಗ ಅದೇನೋ ನನ್ಗೆ ಅದು ತುಂಬಾ ಲೋಕಲ್ ಅಂತ ನಾನು ಅಲ್ಲೇ ಹೇಳ್ಬಿಟ್ಟಿದ್ದೆ. ನಂಗೆ ಅದು ಇಷ್ಟನೇ ಆಗ್ತಾ ಇರ್ಲಿಲ್ಲ. ಸೊ ನನ್ ಮಾತು ಬಿಟ್ಬಿಟ್ಟಿದ್ದೆ. ಅವ್ರ ಜೊತೆ ಎಲ್ಲ ಜಗಳ ಆಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಜಗಳ ಆಡಿದ್ರು ಒಂದ್ ಜೆನ್ವಿನ್ ರೀಸನ್ಗೆ ಜಗಳ ಬಿಡಬೇಕು. ಅವಳು ಏನೇನೋ ಭಾಷೆ ಯೂಸ್ ಮಾಡ್ತಾಳೆ, ನಾನು ಆತರ ಎಲ್ಲ ಅನ್ಸ್ಕೋಬೇಕಾ ಅವ್ರ ಜೊತೆ ಎಲ್ಲ ಅಂತ ಎಲ್ಲ ಹೇಳಿ ನಂಗೆ ತುಂಬಾ ಚೀಪ್ ಆಗಿ ಅನ್ಸೋದು. ಸೊ ಆಕ್ಚುಲಿ ಬಿಗ್ ಬಾಸ್ ಮನೆಗೆ ಯಾರನ್ನಾದ್ರೂ ರಾಂಗ್ ಆಗಿ ಒಂದು ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಅದು ರಿಷಾ. ಏನು ಇಲ್ಲ, ಪರ್ಸನಾಲಿಟಿನೇ ಇಲ್ದೇ ಇರೋಂತ ಒಂದು ಕಂಟೆಸ್ಟೆಂಟ್ ಅಂದ್ರೆ ಅದು ರಿಷಾ. ಸೊ ನಂಗೆ ಇಷ್ಟ ಇಲ್ಲ. ಈಗ ಟಾಸ್ಕ್ ಅಂತ ಬಂದ್ಮೇಲೆ ಜಗಳ ಅದು ಇದು ಸರ್ವೇ ಸಾಮಾನ್ಯವಾಗಿರುತ್ತೆ. ಈಗ ಜಾನ್ವಿ ಅಂತ ಬಂದಾಗ ನಿಮ್ಮ ಮಾತಿನ ವೈಖರಿ ಯಾವ ರೀತಿ ಇರುತ್ತೆ, ನೀವ್ ಹೇಳೋದ್ ಹೆಂಗೆಲ್ಲ ನೋಡಿರ್ತೀವಿ. ಜಾನ್ವಿ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಒಂದ್ ಟಾಸ್ಕ್ ಅಲ್ಲಿ ಇದ್ದಾಗ ನೀವು ಒಂದ್ ಬೆರಳು ತೋರ್ಸ್ಬಿಟ್ಟು ಮಾತಾಡ್ತೀರ, ನೆಕ್ಸ್ಟ್ ಅಲ್ಲಿ ಕೋಪ ಮಾಡ್ಕೊಂಡ್ರೆ ಹೆಂಗ್ ಕಾಣ್ತಾರ ಜಾನ್ವಿ ಅಂತ. ಆಲ್ಮೋಸ್ಟ್ ಒಂದು ಹೇಳಕ್ ಇಷ್ಟಪಡೋದು, ಕೆಲವೊಂದು ಮೀಮ್ಸ್ ಅಲ್ಲೆಲ್ಲ ನಾಗವಲ್ಲಿ ಇದ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಲ್ಲಿ ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಿರೋದು ಹೆಂಗೆ ಅನ್ನೋದೆಲ್ಲ ತೋರಿಸ್ತಾ ಇದ್ರು. ಆ ಒಂದ್ ಟೈಮ್ ಅಲ್ಲಿ ಹೆಂಗ್ ಅನ್ಸುತ್ತೆ, ಟ್ರಿಗರ್ ಟೈಮ್ ನಿಮ್ಗೆ? ಅಷ್ಟು ಕೋಪ ಬಂದಿದ್ದು ಅವತ್ತೆ. ಯಾಕಂದ್ರೆ ಅದು ರಾಶಿಕನ್ ಮೇಲೆ ಯಾವ್ಯಾವ್ದೋ ವಿಚಾರಕ್ಕೆ ಅದೆಲ್ಲ ಫುಲ್ ತಲೆಯಲ್ಲಿ ಸ್ಟೋರ್ ಆಗಿತ್ತು. ಅವಳೇ ಸಿಗ್ತಾಳೆ, ಅವಳನ್ನೇ ನಾನ್ ಡಿಫೆಂಡ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅವಳು ಗುರಾಣಿ ಇಟ್ಕೊಂಡಿದ್ದಾಗ ಆ ಗುರಾಣಿನೇ ಎಲ್ಲ ಇಟ್ಕೊಂಡು ಹೋಗಿ ಬಕೆಟ್ ಅಲ್ಲಿ ನೀರ್ ಹಾಕೋದು ಅದೆಲ್ಲ ಮಾಡ್ತಿರ್ತೀನಿ. ಬಟ್ ಅವಳ್ದೇನೋ ವಾಕಿಂಗ್ ಸ್ಟೈಲ್, ನಗುನು ನನ್ಗದು ಒಬ್ರು ಕಂಡ್ರೆ ಆಗಲ್ಲ ಅಂದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅವಳು ಹಿಂಗಿಂಗೆಲ್ಲ ನನ್ಗೆ ಹಿಂಗ್ ಮಾಡ್ದಾಗ ನಂಗೆ ಅದು ತುಂಬಾ ಸಿಟ್ಟು ಬಂತು. ಎಲ್ಲ ಸ್ಟೋರ್ ಆಗಿತ್ತಲ್ಲ, ಅದು ನಾನು ಅವಳು ಅಂದ್ರೆ ಅವಳು ನನ್ ಮೂಗಿಗೆ ಹೊಡಿತಾಳೆ ಗುರಾಣಿಲಿ, ತುಂಬಾ ನೋವಾಗುತ್ತೆ ನನ್ಗದು. ಸೊ ಅದಕ್ಕೆ ನಾನು ಆತರ ರಿಯಾಕ್ಟ್ ಮಾಡೋದು. ಬಹುಶಃ ಅದ್ ಕಟ್ ಮಾಡಿದಾರೋ ಏನೋ. ಅವಳು ಹಿಂದಿನ ಕಬಡ್ಡಿ ಟಾಸ್ಕ್ ಅಲ್ಲೂ ಅಷ್ಟೇ ನನ್ ಮುಖನೆಲ್ಲ ಮಣ್ಣಿಗೆ ಹಾಕಿ ಬೇಕು ಅಂತ, ಅಂದ್ರೆ ನಾನ್ ಅವಳನ್ನ ಲಾಕ್ ಮಾಡ್ದಾಗ ಕುತ್ಕೆ ಲಾಕ್ ಮಾಡಿರ್ತೀನಲ್ಲ, ಆ ಅದು ಮಿಸ್ಟೇಕ್ ಆಗಿರುತ್ತೆ. ಬಟ್ ಅವಳು ಇಂಟೆನ್ಷನಲಿ ನನ್ನ ಲಾಕ್ ಮಾಡುವಾಗ ಹಂಗೆಲ್ಲ ಮಾಡ್ತಾ ಇದ್ಲು. ಸೊ ನನ್ಗೆ ಇದು ಅಷ್ಟೇ ಮೂಗಿಗೆಲ್ಲ ಹೊಡೆದಾಗ ಸಿಕ್ಕಾಬಟ್ಟೆ ಸಿಟ್ಟು ಬಂತು. ಅದಕ್ಕೆ ನಾನು ಆತರ ರಿಯಾಕ್ಟ್ ಮಾಡಿದ್ದು. ಫುಲ್ ಸಿಟ್ಟು ಬಂದ್ಬಿಡ್ತು. ಏನಾದ್ರೂ ಕಣ್ಣಿಗೆ ಏನಾದ್ರು ಆದ್ರೆ ಯಾರು, ಯಾಕಂದ್ರೆ ನಮ್ ಸುರಕ್ಷತೆ ನಮ್ಮ ಆರೋಗ್ಯ ನಮ್ ಕೈಲೇ ಇರುತ್ತೆ. ಎಷ್ಟೋ ಜನ ಬಿಗ್ ಬಾಸ್ಗೆ ಹೋಗಿ ಬಂದವರು ಕೈ ಕಾಲೆಲ್ಲ ಮುರ್ಕೊಂಡ್ ಬಂದಿರೋದು ನಂಗೆ ಗೊತ್ತಿದೆ. ಲಾಸ್ಟ್ ಟೈಮ್ ಗೋಲ್ಡ್ ಸುರೇಶ್ ಇರ್ಬೋದು, ಅದ್ರ ಲಾಸ್ಟ್ ಟೈಮ್ ಸೋಮಣ್ಣ ಅವ್ರ ಜೊತೆ ಒಬ್ರು ಹೋಗಿದ್ರು, ಅವ್ರ ಕಾಲೇ ಕಟ್ಟು, ಅವರು ವೀಲ್ ಚೇರ್ ಅಲ್ಲೆಲ್ಲ ಹಂಗೆಲ್ಲ ಆಗ್ಬಿಟ್ರೆ ಬಾರಿ ಕಷ್ಟ. ನನ್ ಕುಟುಂಬ ಯಾರು ನೋಡ್ಕೋತಾರೆ? ನಾನೇ ನೋಡ್ಕೋಬೇಕು, ನನ್ ಮಗನ್ನ, ನಮ್ಮ ಅಮ್ಮನ್ನ, ಎಲ್ಲಾರ್ನು. ಸೊ ಹಾಗಾಗಿ ನಾನು
ಆ ಒಂದ್ ಇದಕ್ ತುಂಬಾ ಕಾನ್ಶಿಯಸ್ ಆಗಿದೆ. ಇವತ್ತು ನಾವು ಆಂಕರ್ ಆಕ್ಟರ್ಗಳಿಗೆ ನಮ್ ಮುಖಾನೇ ಇಲ್ಲ. ಕೈ ಎಲ್ಲ ನೋಡಿ ಇಷ್ಟೆಲ್ಲ ಆಗಿರ್ಬೋದು, ಏನೇ ಒಂದಾದ್ರುನು ನನ್ಗೆ ಮುಖದ ಜವಾಬ್ದಾರಿ ನಾವೇ ತಗೋಬೇಕಲ್ಲ, ಅದಕ್ಕೆ ನಾನು ಅಷ್ಟು ಟ್ರಿಗರ್ ಆಗಿದ್ದಿದ್ದು ಅವತ್ತು. ಅದೊಂದು ರಿಯಾಕ್ಷನ್ ಮಾಡಿ ಹಿಂಗೆ. ಅಯ್ಯೋ ಬೇಡ, ಆಮೇಲೆ ನೀವ್ ಏ, ಎದ್ರುಕೊಂಡ್ಬಿಡ್ತೀರಾ. ನಾನೇ ಎದ್ರುಕೊಂಡೆ. ಅದೇನ್ ಗೊತ್ತಾ, ನನ್ಗೆ ಅದು ನ್ಯಾಚುರಲ್ ಆಗಿ ಬರ್ಬೇಕು. ಈಗ ಮಾಡಿದ್ರೆ ಅದು ಅದು ಸುಮ್ನೆ ಹಿಂಗೆ ಒಂದು ಕೋಪ ತೋರಿಸಿ ಹೋಗಿ ಎಕ್ಸ್ಪ್ರೆಷನ್. ಅಂತ. ನೈಸ್. ಈಗ